2.5 ದಶಕದ ಹಿಂದೆ ಜೆ.ಎಚ್. ಪಟೇಲ್ ಬೆಳಗಾವಿ ವಿಭಜನೆಗೆ ಮುಂದಾಗಿದ್ರು. ಆದರೆ ಕನ್ನಡ ಪರ ಸಂಘಟನೆಗಳ ವಿರೋಧದ ಮಧ್ಯೆ ಅದು ಕನಸಾಗಿ ಉಳಿದಿತ್ತು. ಇದೀಗ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ರಾಜ್ಯ ಸರ್ಕಾರ ಜಿಲ್ಲೆಯ ವಿಭಜನೆಗೆ ಮುಂದಾಗಿದೆ. ಎಲೆಕ್ಷನ್ ಟೈಮಲ್ಲಿ ರಾಜ್ಯ ಸರ್ಕಾರ ಯಾಕಾಗಿ ಏಕಾಏಕಿ ನಿರ್ಧಾರ ಮಾಡಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ದೇಶದಲ್ಲಿ ಲೋಕಸಭಾ ಕದನಕ್ಕೆ ಅಖಾಡ ಸಜ್ಜಾಗ್ತಾ ಇದೆ. ರಾಜ್ಯದಲ್ಲೂ ಲೋಕ ಗೆಲ್ಲಲು ಎಲ್ಲ ಪಕ್ಷಗಳು ರಣತಂತ್ರ ಹೆಣಿತಾ ಇವೆ. ಈ ಮಧ್ಯೆಯೇ ರಾಜ್ಯ ಸರ್ಕಾರ ವಿಭಜನೆ ಅಸ್ತ್ರ ಹೂಡಿದೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಮುಂದಾದ ರಾಜ್ಯ ಸರ್ಕಾರ. ಜಿಲ್ಲೆಯನ್ನ 3 ಭಾಗ ಮಾಡಲು ಸರ್ಕಾರ ಪ್ಲಾನ್. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯ ಸರ್ಕಾರ ಬೆಳಗಾವಿ ವಿಭಜನೆಗೆ ಮುಂದಾಗಿದ್ದು, ಜಿಲ್ಲೆಯನ್ನ 3 ಭಾಗ ಮಾಡಲು ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅಥಣಿ, ಬೈಲಹೊಂಗಲ, ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ವಿಭಜನೆ ಮಾಡುವ ಸಂಬಂಧ ಸಮಗ್ರ ವರದಿ ನೀಡೋಕು ಸಿಎಂ ಸಿದ್ದರಾಮಯ್ಯ ನಿರ್ದೇಶನ ಕೂಡ ನೀಡಲಾಗಿದೆ. ರಾಜ್ಯದಲ್ಲಿ 2ನೇ ಅತಿದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿಯನ್ನ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜಿಸಲು ಸರ್ಕಾರ ಸಜ್ಜಾಗಿದೆ. ಅಥಣಿ, ಬೈಲಹೊಂಗಲ ಹಾಗೂ ಚಿಕ್ಕೋಡಿ ಜಿಲ್ಲೆ ಮಾಡಲು ಶಿಫಾರಸು ಮಾಡಲಾಗಿದೆ. ಈ ಕುರಿತು ಸ್ಥಳೀಯ ಜಿಲ್ಲಾ ಹೋರಾಟ ಸಮಿತಿ ಮನವಿ ಪುರಸ್ಕರಿಸಿರೋ ರಾಜ್ಯ ಸರ್ಕಾರ ಜಿಲ್ಲಾ ವಿಭಜನೆ ಸಂಬಂಧ ಸಮಗ್ರ ವರದಿ ನೀಡುವಂತೆ ನಿರ್ದೇಶನ ಕೂಡ ನೀಡಿದೆ. ಭೌಗೋಳಿಕ ವಿಸ್ತೀರ್ಣ ಸೇರಿ ಜಿಲ್ಲಾ ವಿಭಜನೆಗೆ ಅಗತ್ಯವಿರುವ ಮಾಹಿತಿಯನ್ನ ನೀಡುವಂತೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟೆನ್ನವರಿಗೆ ಸೂಚನೆ ನೀಡಿದ್ದಾರೆ. ಅಸ್ತಿತ್ವದಲ್ಲಿರುವ ಉಪವಿಭಾಗ, ತಾಲೂಕು, ಹೋಬಳಿ ಮಧ್ಯೆ ಇರುವ ವ್ಯಾಪ್ತಿ, ಜನರು ನಿತ್ಯ ಎದುರಿಸುತ್ತಿರುವ ಸಮಸ್ಯೆ, ಜನಸಂಖ್ಯೆ, ಮೂಲಸೌಕರ್ಯ, ಭೌಗೋಳಿಕ ವಿಸ್ತೀರ್ಣ ಒಳಗೊಂಡ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ. 2.5 ದಶಕದ ಬಳಿಕ ಎಲ್ಲ ವಿಭಜನೆಗೆ ಮತ್ತೊಂದು ಪ್ರಯತ್ನ ನಡೀತಾ ಇದೆ. ಜೆ.ಎಚ್. ಪಟೇಲ್ ಬಳಿಕ ಸಿದ್ದರಾಮಯ್ಯ ಜಿಲ್ಲೆ ವಿಭಜನೆಗೆ ಕೈ ಹಾಕಿದ್ದಾರೆ. 1997ರಲ್ಲಿ ಜೆ.ಎಚ್. ಪಟೇಲ್ ಸಿಎಂ ಆಗಿದ್ದಾಗ ವಿಭಜನೆಯ ನಿರ್ಧಾರ ಮಾಡಿದ್ರು. ಅಂದು ಚಿಕ್ಕೋಡಿ, ಗೋಕಾಕ್ ಜಿಲ್ಲೆ ಮಾಡಲು ಸಂಪುಟ ಸಭೆ ಅಸ್ತು ಎಂದಿತ್ತಾದ್ರೂ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಕನ್ನಡ ಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಕನ್ನಡ ಪರ ಸಂಘಟನೆಗಳಿಂದ 1 ತಿಂಗಳ ಕಾಲ ನಿರಂತರ ನಡೆದ ಹೋರಾಟಕ್ಕೆ ಮಣಿದು ಸರ್ಕಾರ ವಿಭಜನೆ ಕೈಬಿಟ್ಟಿತ್ತು. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ದ ಕಾರಣಕ್ಕೆ ವಿಭಜನೆಗೆ ವಿರೋಧ ವ್ಯಕ್ತವಾಗಿತ್ತು. ಈ ಜಿಲ್ಲೆಯ ಜನತೆ ಅಭಿಪ್ರಾಯ ಕೇಳಬೇಕು. ಇದಕ್ಕೆ ಸರ್ವಾನುಮತ ಅಭಿಪ್ರಾಯ ಬರಬೇಕು. ಇನ್ನೂ ತನಕ ಸರ್ವಾನುಮತ ಅಭಿಪ್ರಾಯ ಬಂದಿಲ್ಲ. ನಾವು ಬೆಳಗಾವಿ ಗಡಿ ಭಾಗದ ಕನ್ನಡ ಸಂಘಟನೆಗಳು ಸ್ಪಷ್ಟ ನಿಲುವೈತಿ. ಬೆಳಗಾವಿಯನ್ನೇ 2ನೇ ರಾಜಧಾನಿ ಮಾಡ್ಕೊಂಡು ಘೋಷಣೆ ಮಾಡ್ರಿ, ಬೆಂಗಳೂರಿನ ಕಚೇರಿ ಸ್ಥಳಾಂತರ ಮಾಡ್ರಿ, ಅವಾಗ ಜಿಲ್ಲೆ 2 ಮಾಡಬೇಕು 3 ಮಾಡಬೇಕು ಡಿಸಿಷನ್ ತಗೊಂಡು. ಬೆಳಗಾವಿ ವಿಭಜನೆಗೆ ಈಗಲೂ ಕೂಡ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಗಡಿ ವಿವಾದ ಬೇರೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ. ಆದರೂ ರಾಜ್ಯ ಸರ್ಕಾರ ವಿಭಜನೆಗೆ ಸಜ್ಜಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.